ಕರ್ನಾಟಕದ ಸರ್ಕಾರದ ಈ ಭ್ರಷ್ಟ ಸರ್ಕಾರ, ದುಷ್ಟ ಸರ್ಕಾರ, ಜನದ್ರೋಹಿ ಸರ್ಕಾರ ಎರಡನೇ ವಿಕೆಟ್ ಪತನ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ, ನಿಮಿಷ ಅಲ್ಲ, ಕೆಲವೇ ಸೆಕೆಂಡ್ಗಳಲ್ಲಿ ಅವರು ಮಂತ್ರಿಯಿಂದ ವಜಾ ಆಗ್ತಾ ಇದ್ದಾರೆ. ನನಗೆ ಮಾಹಿತಿ ಬಂತು, ಈಗಾಗಲೇ ಸಹಿ ಆಗಿದೆ, ಎಲ್ಲ ಗೆಜೆಟ್ಗೆ ಹೋಗ್ತಾ ಇದೆ. ಈಗ ರಾಜಣ್ಣ ನ್ಯಾಯಕ್ಕಾಗಿ ಎಲೆಕ್ಷನ್ನಲ್ಲಿ ತಪ್ಪಾಗಿಲ್ಲ ಅಂತೇಳಿ ಸತ್ಯ ಹೇಳಿದ್ರು. ರಾಹುಲ್ ಗಾಂಧಿಗೆ ಕಪ್ಪಾಳ ಮೋಕ್ಷ ಆಯಿತು. ಕಪ್ಪಾಳ ಕೊಡದಿಲ್ಲ ಅಷ್ಟೇ, ಕಪ್ಪಾಳ ಮೋಕ್ಷ ಆಯಿತು. ಅದರ ರಿವೆಂಜ್ ಅನ್ನ ರಾಹುಲ್ ಗಾಂಧಿ ತೀರಿಸಿಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿದೆ. ಸತ್ಯವನ್ನ ಹೇಳಿದರೆ, ನಮ್ಮ ಸರ್ಕಾರ ಇತ್ತು, ನಮ್ಮದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲೇನು ಮಿಸ್ಟೇಕ್ ಇದೆ? ಮೊದಲು ವಾಲ್ಮೀಕಿಯಲ್ಲಿ ಫಸ್ಟ್ ಬಲಿ ನಾಗೇಂದ್ರ, ಎಸ್ಟಿ ವಾಲ್ಮೀಕಿ ಜನಾಂಗ. ಎರಡನೇ ಬಲಿ ತುಮಕೂರು ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣ ವಾಲ್ಮೀಕಿ. ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವಾಲ್ಮೀಕಿಗಳಿಗೆ ರಾವ್ ಕಾಲ ಬಂದಿದೆ, ರಾವ್ ಕಾಲ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅವರಿಗೆ ಅವ್ರು ಕಂಡ್ರೆ ಆಗಲ್ಲ. ಈಗ ರಾಹುಲ್ ಕಾಲ ಅವ್ರಿಗೆ. ರಾಹುಲ್ ಕಾಲದಿಂದ ಈ ಎರಡು ಸ್ಥಾನಗಳು ಹೋಗಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು, ನಾನು ಅಕ್ಟೋಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಆಗಸ್ಟ್ ಅಲ್ಲೇ ಶುರುವಾಗ್ಬಿಟ್ಟೈತೆ ಕ್ರಾಂತಿ ಆಗುತ್ತೆ. ಅಂದ್ರೆ ಈ ಸರ್ಕಾರದ ಒಂದೊಂದೇ ಕಲ್ಲು ಉದುರ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಒಬ್ಬೊಬ್ಬರೇ ಕಾಣೆ ಆತವ್ರೆ. ನಾಗೇಂದ್ರನು ಅವ್ರ ಬೆಂಬಲಿಗ, ರಾಜಣ್ಣ ಅಂತೂ ಮೌತ್ ಪೀಸ್, ಸಿದ್ದರಾಮಯ್ಯನವರ ಮೌತ್ ಪೀಸ್ ರಾಜಣ್ಣ. ಮೊನ್ನೆ ಹಾಸನದ ಉಸ್ತುವಾರಿ ತೆಗೆದ್ರು, ಈಗ ಮಂತ್ರಿನೇ ತೆಗೆದ್ಬಿಟ್ರು. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಪ್ರಜಾಪ್ರಭುತ್ವದ ವಿರೋಧಿ. ಇಂಥ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತದಕ್ಕೆ ನಾಲಾಯಕ್. ಇವಾಗ ಅಸೆಂಬ್ಲಿಯಲ್ಲಿ ಹೇಳಿದ್ರು ಎಚ್ ಕೆ ಪಾಟೀಲ್ ಅವರು, ಏನು ಆಗೇ ಇಲ್ಲ ಅಂತ. ಈಗ ಇನ್ನ ಗೆಜೆಟ್ ಬರ್ತಾ ಇದೆ, ಅವಾಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತದೆ. ಅಸೆಂಬ್ಲಿಯಲ್ಲಿ ಏನ್ ಹೇಳಿದ್ರಿ ನೀವು? ಏನು ಆಗಿಲ್ಲ, ಎಲ್ಲ ಸರಿ ಇದೆ, ಬಿಜೆಪಿಯವ್ರ ಭ್ರಮೆ. ಈಗ ಯಾರ ಭ್ರಮೆ? ನಿಮ್ಮದು ಭ್ರಮೆ, ನೀವು ಭ್ರಮೆಯಲ್ಲಿರೋರು. ಇಂಥ ಸಿದ್ದರಾಮಯ್ಯನವರ ಒಂದೊಂದೇ ಕುರ್ಚಿಯ ಕಾಲುಗಳು ಅಲುಗಾಡ್ತಾ ಇದೆ. ಅಕ್ಟೋಬರ್ ಅಲ್ಲಿ ಸಿದ್ದರಾಮಯ್ಯ ಹೋಗಕ್ಕೆ ಏನ್ ಬೇಕೋ ಅಷ್ಟು ಪ್ಲಾನ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. 2 ಕಾಲ್ ಕಿತ್ತಾಕಿದ್ದಾರೆ, ಇನ್ನೆರಡರ ಮೇಲೆ ನಿಂತಿದೆ. ಇನ್ನೊಂದು ಕಾಲ್ ಕಿತ್ತರೂ ಬಿದ್ದೋಗ್ಬಿಡ್ತೈತಿ ಚೇರು.